ನಮಸ್ಕಾರ ಪಣ ಅಣ್ಣ. ನೀ ಆರಾಮೇನಪ್ಪ ಅಂತ ಕೇಳಿದ್ರೆ ಆರಾಮಪ್ಪ ಅಂತೀನಿ, ಆರಾಮೇನ್ರಿ ಅಂತ ಕೇಳಿದ್ರೆ ಆರಾಮ್ರಿ ಅಂತೀನಿ, ಆರಾಮೇನಲ್ಲ ಅಂತ ಕೇಳಿದ್ರೆ ಆರಾಮಲ್ಲಿ ಅಂತೀನಿ. ಅಣ್ಣ ನೀ ಎಷ್ಟು ಮರ್ಯಾದೆ ಕೊಡ್ತಿ ನಾನು ಅಷ್ಟೇ ಕೊಡ್ತೀನಿ ಅಣ್ಣ. ಅಣ್ಣ ಈ 3 ಇಂಚ್ ನಾಲಿಗೆ ಅದಲ್ಲ 6 ಅಡಿ ಮನುಷ್ಯನ ಅಳ್ಳಾಡಿಸ್ಬಿಡ್ತದಂತ ಅಣ್ಣ. ಬಲ್ಲವರು ತಿಳಿದವರು ದೊಡ್ಡವರು ಒಂದು ಮಾತು ಹೇಳ್ಯಾರ, ಮಾತೆ ಮುತ್ತು ಮಾತೆ ಮೃತ್ಯು ಮಾತೆಂಬುದು ಜ್ಯೋತಿರ್ಲಿಂಗ, ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಂತ ಅಣ್ಣ. ಭಗವಂತ ನಾಲಿಗೆ ಕೊಟ್ಟರೆ ಅಂತೇಳಿ ಬಾಯಿ ಬಂದಂಗೆ ಮಾತಾಡಬಾರ್ದು. ಎದುರು ಇರೋರಿಗೆ ನಮ್ಮ ಮಾತುಗಳು ಎಷ್ಟು ನೋವುಂಟು ಮಾಡ್ತಾ ಎಷ್ಟು ಖುಷಿ ಕೊಡ್ತಾ ಅನ್ನೋದನ್ನು ತಿಳ್ಕೊಂಡು ಮಾತಾಡ್ಬೇಕು ಅಣ್ಣ. ಭಗವಂತ ನನಗೂ ನಾಲಿಗೆ ಕೊಟ್ಟನ, ನಾನು ಮಾತಾಡೋಕ್ಕೆ ಶುರು ಮಾಡಿದ್ನಂದ್ರೆ ನಿನ್ನೆರಡು ಕಿವಿಗೆ ರಕ್ತ ಬರಬೇಕು, ಹಂಗೆ ಮಾತಾಡ್ತೀನಿ. ಆದರೆ ನಾನು ಹಂಗೆ ಮಾತಾಡಲ್ಲಪ್ಪ, ಯಾಕಂದ್ರೆ ನನಗೆ ಗೊತ್ತದ ಯಾರ ಮುಂದೆ ಹೆಂಗೆ ಯಾವ ಸಂದರ್ಭದಲ್ಲಿ ಹೆಂಗೆ ಮಾತಾಡ್ಬೇಕು ಅನ್ನೋದು. ನೋಡಪ್ಪಣ್ಣ, ದೊಡ್ಡವ್ರನ್ನ ಮಾತಾಡ್ಯಾರ, ನಾಲಿಗೆ ಒಳ್ಳೇದಿದ್ರೆ ನಾಡೆಲ್ಲ ಒಳ್ಳೇದಂತ. ತಿಳ್ಕೋದು ಬಿಡೋದು ನಿನ್ನಿಚ್ಛೆ. ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆ ಬುದ್ಧಿ ಕೊಡಲಿ. ನಮಸ್ಕಾರಪ್ಪಣ್ಣ.